ಗೌತಮಿ ಇಲ್ಲಿಗೆ ಬಂದಿದ್ದ ಉದ್ದೇಶ ಇಷ್ಟು ದೇವ್ರನ್ನ ಒಟ್ಟಿಗೆ ನೋಡುವಂತ ಖುಷಿ ನನಗೆ. ಶೀಲಾ ಮೇಡಮ್ ಅವರು 16 ದೇವ್ರನ್ನ ಕರೆಸ್ತೀವಿ ಅಂದಾಗ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ನಾವೆಲ್ಲ ಏರಿಯಾದಲ್ಲಿ ಅಣ್ಣಮ್ಮ ಎಲ್ಲ ಕೂಡ್ಸಿದ್ದನ್ನ ನೋಡಿ ಅಭ್ಯಾಸ, 16 ದೇವ್ರ ಅಂತ ಹೇಳಿ ಆಶ್ಚರ್ಯ ಪಟ್ಟಿದ್ದೆ. ಇವತ್ತು ಎದುರುಗಡೆ ಬಂದು ಅವ್ರನ್ನೆಲ್ಲ ನೋಡುವಂತ ಖುಷಿನೇ ಬೇರೆ. ಇಷ್ಟು ಹತ್ತಿರದಿಂದ 16 ದೇವ್ರು ಆಶೀರ್ವಾದನು ಶೀಲಾ ಮೇಡಮ್ ಅವ್ರ ಮೇಲೆ ಇರ್ಲಿ, ಶ್ರೀನಿವಾಸ್ ಸರ್ ಮೇಲೆ ಇರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಅವರು ಹಾಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಬಯಸೋರು. ಹಾಗೆ ಅವ್ರಿಗೂ ಒಳ್ಳೇದಾಗ್ಲಿ. ನನ್ನ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು. ಯಾವ ತರ ಖುಷಿ ಆಯ್ತು? ಈಗ ಹೇಳ್ದಾಗೆ 16 ದೇವ್ರನ್ನ ಒಟ್ಟಿಗೆ ನೋಡುವಂತ ಖುಷಿ. ನಾವೆಲ್ಲ ಒಂದ್ ದೇವಸ್ಥಾನಕ್ ಹೋದಾಗ ಒಬ್ರು ಇಬ್ರನ್ನ ನೋಡಿರ್ತೀವಿ, ಅಷ್ಟು ಖುಷಿ ಪಟ್ಟು ಬಂದಿರ್ತೀವಿ. 16 ದೇವ್ರನ್ನ ಒಟ್ಟಿಗೆ ನೋಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಚಿಕ್ಕಬಳ್ಳಾಪುರ ಜನತೆಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ಕರ್ಸಿದಾರೆ, ಇವರೆಲ್ಲರ ಆಶೀರ್ವಾದದಿಂದ ಖಂಡಿತವಾಗ್ಲೂ ಮಳೆ ಬರುತ್ತೆ. ಹೀಗೆ ಕಂಟಿನ್ಯೂ ಆಗ್ಲಿ. ಅದ್ರ ಜೊತೆಗೆ ನಾವು ಪ್ರಕೃತಿಗೆ ಹೇಗಿರ್ಬೇಕೋ ಹಾಗಿರ್ಬೇಕಾಗತ್ತೆ. ನಮ್ಮ ಜವಾಬ್ದಾರಿನೂ ತುಂಬಾ ಇದೆ. ಒಂದು ಎರಡು ಅನ್ನೋದಲ್ಲ, ಚಿಕ್ಕ ಪುಟ್ಟದ್ದು ಅದನ್ನೆಲ್ಲ ನಾವು ಮಾಡ್ತಾ ಹೋದ್ರೆ ಮಳೆನೂ ಬರುತ್ತೆ, ನಮಗೇನೆಲ್ಲ ಬೇಕು ಅದು ಸಿಗತ್ತೆ. ಸೊ ದೇವ್ರ ಆಶೀರ್ವಾದನೂ ಇರುತ್ತೆ, ಅದ್ರ ಜೊತೆ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆನೂ ನಾವು ಗಮನ ಕೊಡ್ಬೇಕಾಗತ್ತೆ. ಸೊ ದೇವ್ರ ಆಶೀರ್ವಾದದಿಂದ ಬೇಗ ಮಳೆ ಬರ್ಲಿ. ಈ ಕಾಲದ ಹೆಣ್ಮಕ್ಳು, ಚಿಕ್ಕ ಮಕ್ಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ? ಹೆಣ್ಮಕ್ಳು ದೇವಸ್ಥಾನಗಳಿಗೆ ಹೋದ ಕಡಿಮೆ ಆಗೋಗ್ಬೋದು ಬಗ್ಗೆ ಏನ್ ಹೇಳ್ತೀನಿ? ದೇವಸ್ಥಾನಕ್ಕೆ ಹೋಗೋರು ಹೋಗ್ತಿದ್ದಾರೆ. ದೇವ್ರ ಮೇಲೆ ನಂಬಿಕೆ ತಾನಾಗೆ ಬರ್ಬೇಕು, ಅವ್ರಿಗೆ ಅನ್ನಿಸ್ಬೇಕು. ಫೋರ್ಸ್ ಮಾಡಿ ಬರೋದಕ್ ಸಾಧ್ಯ ಇಲ್ಲ. ನಮ್ಮ ಹಿರಿಯರಿಂದ ನಾವೇನ್ ಕಲ್ತ್ಕೊಳ್ತಾ ಬರ್ತೀವಿ ಅದೇ ನಂಬಿಕೆ. ಸೊ ಮನೇಲಿ ದೊಡ್ಡವ್ರು ಹೇಳ್ಕೊಟ್ಟು ಬೆಳೆಸಿದಾಗ ಎಲ್ಲ ಹೆಣ್ಮಕ್ಳು ನಾನಾಗ್ಲಿ ನನಗೇನ್ ಹೇಳ್ಕೊಟ್ಟಿರ್ತಾರೋ ಅದನ್ನ ಕಲ್ತಿರ್ತೀನಿ. ಸೊ ನಿಮ್ಮ ಮಕ್ಕಳಿಗೆ ನೀವೆಲ್ಲ ಏನ್ ಕಲ್ತಿರ್ತೀರಾ ಅದನ್ನ ಹೇಳ್ಕೊಡ್ತಾ ಹೋಗಿ, ಮಕ್ಕಳು ಕಲಿತಾರೆ. ನನಗೆ ಜಾಸ್ತಿ ಅಂದ್ರೆ ನಾನ್ ಪ್ರತಿಯೊಂದು ಆಗೋದು ದೇವ್ರಿಂದಾನೆ ಅಂತ ನಂಬ್ತೀನಿ. ಒಂದು ಹುಲ್ಕಡ್ಡಿ ಅಲ್ಲಾಡ್ಬೇಕಿದ್ರು ಅದು ದೇವ್ರಿಂದಾನೆ ಅಂತ ನಂಬ್ತೀನಿ. ಅದು ನಂಬೋರ್ಗೆ ನಿಜ, ಇಲ್ದೇ ಇರೋರ್ಗೆ ತಪ್ಪು ಅಂತ ಹೇಳೋದಕ್ ಆಗೋದಿಲ್ಲ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆದಾಗ ಅದನ್ನ ನಂಬ್ತಾರೆ. ಸೊ ದೇವಸ್ಥಾನಕ್ಕೆ ಹೋಗಿ ನಂಬೋದ್ರಲ್ಲಿ ತಪ್ಪಿಲ್ಲ. ಎಲ್ಲವೂ ಒಳ್ಳೇದಾಗುತ್ತೆ. ಬಿಗ್ ಬಾಸ್ ಅಲ್ಲಿ ಆ ದೇವ್ರನ್ನ ಪ್ರತಿದಿನ ನಮಸ್ಕಾರ ನೋಡಿ. ಹಾ ಹೌದು, ನಾನು ಅಂದ್ರೆ ವನದುರ್ಗೆನ ತುಂಬಾ ಇಷ್ಟ ಪಡ್ತೀನಿ, ಅವ್ರಿಗೆ ನಡ್ಕೋತೀನಿ. ನನ್ನ ಜೀವನದಲ್ಲಿ ಮಿರಾಕಲ್ಸ್ ಆಗಿದೆ ಅವ್ರನ್ನ ನಂಬಿ. ಇವತ್ತಿನವರೆಗೂ ಪ್ರತಿಯೊಂದು ಅವಕಾಶ ಆಗ್ಲಿ, ಅಥವಾ ನಾನು ಇವತ್ತು ಇಲ್ಲಿ ನಿಂತು ಇಷ್ಟು ಮಾತಾಡ್ತಿದ್ದೀನಿ, ಅಥವಾ ನಿಮ್ಮೆಲ್ಲರ ಪ್ರೀತಿ ಸಿಗ್ತಿದೆ ಅನ್ನೋದಾದ್ರೆ ಅದು ವನದುರ್ಗೆಯಿಂದ. ಸೊ ಹಾಗಾಗಿ ನನಗೆ ಅವ್ರು ತುಂಬಾ ಇಷ್ಟ. ಹಾಗೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಇಷ್ಟ ದೇವತೆಗಳಿರ್ತಾರೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ.